ಓಕೆ, ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರೆ ಅಲ್ಲ ಏನು ಫುಲ್ಲು ಎಣ್ಣೆ. ಮದ್ಯಪ್ರಿಯರಿಗಂತೂ ನ್ಯೂ ಇಯರ್ ಅಂದರೆ ಹಬ್ಬ, ಪಂಚಪ್ರಾಣ. ಹೊಸ ವರ್ಷಾಚರಣೆ ಹೊತ್ತಿನಲ್ಲಿ ಎಣ್ಣೆ ಖರೀದಿ ಕೂಡ ಜೋರಾಗುತ್ತೆ. ಇಡೀ ರಾಜ್ಯದಲ್ಲಿ ಡ್ರಿಂಕ್ಸ್ ಪ್ರಿಯರು ಫುಲ್ ಜಾಲಿ ಅಂತಿದ್ದಾರೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ನ್ಯೂ ಇಯರ್ಗೆ ಯಾವ ರೀತಿ ಜನಗಳು ರೆಡಿ ಆಗ್ತಾ ಇದ್ದಾರೆ ಎಣ್ಣೆ ಹೊಡೆಯೋಕ್ಕೆ ಅಂತೇಳಿ. ಬನ್ನಿ ನೋಡ್ಕೊಂಬರೋದು. ನ್ಯೂ ಇಯರ್ ಹೊಸ್ತಿಲಲ್ಲಿ ಜಾಲಿ ಎಣ್ಣೆ ಗುಂಗಿನಲ್ಲಿ ಮದ್ಯಪ್ರಿಯರು ಜೋಲಿ. ಪಾರ್ಟಿ ಅಂದ್ರೆ ಗುಂಡು ಇರಬೇಕು, ಡ್ರಿಂಕ್ಸ್ ಜೊತೆ ಡ್ಯಾನ್ಸ್ ಮಾಡೋ ಎಣ್ಣೆ ಫ್ಯಾನ್ಸ್ಗೂ ನ್ಯೂ ಇಯರ್ ಅಂದ್ರೆ ಹಬ್ಬ. ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಮುನ್ನವೇ ಮದ್ಯಪ್ರಿಯರು ಹೊಸ ರೆಕಾರ್ಡ್ ಮಾಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಮದ್ಯ ಮಾರಾಟ ಹೊಸ ದಾಖಲೆ ಬರೆದಿದೆ. ನ್ಯೂ ಇಯರ್ ಪೀಕ್ನಲ್ಲಿ ಬರೋಬ್ಬರಿ 4 ಪಟ್ಟು ಮದ್ಯ ಸೇಲ್ ಆಗಿದೆ. ಸಾಮಾನ್ಯ ದಿನಗಳಲ್ಲಿ 100 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗ್ತಿತ್ತು. ಆದರೆ ನಿನ್ನೆ ಒಂದೇ ದಿನದಲ್ಲಿ 408 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಸಾಲುಗಟ್ಟಿ ನಿಂತ ಜನರು ಎಣ್ಣೆ ಖರೀದಿ ಮಾಡ್ತಿದ್ದಾರೆ. ಕುಡುಕರ ಹುಮ್ಮಸ್ಸು ಕಂಡು ಸರ್ಕಾರವೂ ಕೂಡ ದಿಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲ, ಗಂಡಸರಾಗಲಿ ಹೆಂಗಸರಾಗಲಿ ಎಣ್ಣೆ ಕುಡಿಯೋರು ತುಂಬ ಜನ ಇರ್ತಾರೆ. ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ರು. ನಿಮಗೆ ಪಬ್ಗಳೆಲ್ಲ ನೀವು ನೋಡ್ತೀರಿ. ಆದರೆ ಯಾವಾಗ ಈ ಕೊರೋನಾ ಬಂತು, ನಿಮಗೆ ನೆನಪಿರ್ಬೋದು, ಕೊರೋನಾ ಬಂದು ಎಣ್ಣೆಗೆ ಅವಕಾಶ ಕೊಟ್ಟರು ನೋಡಿ. ಆಗ ಲೈನಲ್ಲಿ ನಿಂತರು ನೋಡಿ ಕೆಲವರೆಲ್ಲ. ಆಗ ಗೊತ್ತಾಗಿದ್ದು ಹಬ್ಬ ಎಲ್ಲರೂ ಎಣ್ಣೆ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು. ಅದು ಅವರವರ ಸ್ವಾತಂತ್ರ್ಯ, ಅವರವರ ಹಕ್ಕು. ಜಾಸ್ತಿ ಮಾಡ್ಕೋಬೇಡಿ ಅಂತ ಅಷ್ಟೇ ಹೇಳೋದು. ಎಷ್ಟು ಸೇಲ್ ಆಗುತ್ತೆ ನೋಡಿ. ಮಸ್ತ್ ಮದ್ಯ ಖರೀದಿ. ಸಾಧಾರಣವಾಗಿ ನಿತ್ಯ 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ. ಇನ್ನೊಂದು ಮಜಾ ಗೊತ್ತಾ? ಇದು ಇನ್ನೊಂದು, ಈ ಗುಡ್ಕಾ ತಂಬಾಕಿದೆಲ್ಲ ಇದೆಯಲ್ಲ, ಯಾವುದು, ಒಂದು ದಿವಸಕ್ಕೆ ಕರ್ನಾಟಕದಲ್ಲಿ 100 ಕೋಟಿ ರೂಪಾಯಿಯದ್ದು ಅದನ್ನು ತಿಂತಾರೆ. ಅದರಲ್ಲಿ 28% GST ಇದೆ ಅದಕ್ಕೆ. ಇದು ಮದ್ಯ ಒಂದು ಕಡೆ ನಾನು ಹೇಳಿದ್ದು. ಅದು ನೋಡಿ, ಬಾ 100 ಕೋಟಿ ರೂಪಾಯಿ ಮದ್ಯ ಪ್ರತಿ ದಿವಸ. ಇವತ್ತು ಅಥವಾ ನಿನ್ನೆ ಒಂದೇ ದಿನದಲ್ಲಿ 4 ಪಟ್ಟು ಮದ್ಯ ಸೇಲ್ ಜಾಸ್ತಿ ಆಗುತ್ತೆ. ನಿನ್ನೆ 100 ಕೋಟಿ ಬದಲಿಗೆ 400 ಕೋಟಿ ವ್ಯವಹಾರ ಆಗಿದೆ. ಅಂದರೆ ಎಷ್ಟು? ಒಬ್ಬ ಬಿಯರ್ ಹೊಡೆಯೋ 4 ಬಿಯರ್ ಹೊಡೆದ್ರು ಅಂತ ಲೆಕ್ಕ. ಆ ಥರ 6,22,062 ಕೇಸ್ ವಿಸ್ಕಿ, 6,22,062 ಕೇಸ್ ವಿಸ್ಕಿ ಮತ್ತಿತರ ಸ್ಪಿರಿಟ್ ಮಾರಾಟ ಆಗಿದೆ. 4,04,998 ಕೇಸ್ ಬಿಯರ್ ಮಾರಾಟ ಆಗಿದೆ. ಒಟ್ಟು 80,58,00,000 ಮೌಲ್ಯದ ಬಿಯರ್ ಸೇಲ್ ಆಗಿದೆ. 327,50,00,000 ಮೌಲ್ಯದ ಸ್ಪಿರಿಟ್ ಮಾರಾಟ ಆಗಿದೆ. ಅಂದರೆ ಒಟ್ಟು 400 ಕೋಟಿ. ಕಾಮನ್ ಡೇಸ್. ಓಕೆ, ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರೆ ಅಲ್ಲ ಏನು ಫುಲ್ಲು ಎಣ್ಣೆ. ಮದ್ಯಪ್ರಿಯರಿಗಂತೂ ನ್ಯೂ ಇಯರ್ ಅಂದರೆ ಹಬ್ಬ, ಪಂಚಪ್ರಾಣ. ಹೊಸ ವರ್ಷಾಚರಣೆ ಹೊತ್ತಿನಲ್ಲಿ ಎಣ್ಣೆ ಖರೀದಿ ಕೂಡ ಜೋರಾಗುತ್ತೆ. ಇಡೀ ರಾಜ್ಯದಲ್ಲಿ ಡ್ರಿಂಕ್ಸ್ ಪ್ರಿಯರು ಫುಲ್ ಜಾಲಿ ಅಂತಿದ್ದಾರೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ನ್ಯೂ ಇಯರ್ಗೆ ಯಾವ ರೀತಿ ಜನಗಳು ರೆಡಿ ಆಗ್ತಾ ಇದ್ದಾರೆ ಎಣ್ಣೆ ಹೊಡೆಯೋಕ್ಕೆ ಅಂತೇಳಿ. ಬನ್ನಿ ನೋಡ್ಕೊಂಬರೋದು. ನ್ಯೂ ಇಯರ್ ಹೊಸ್ತಿಲಲ್ಲಿ ಜಾಲಿ ಎಣ್ಣೆ ಗುಂಗಿನಲ್ಲಿ ಮದ್ಯಪ್ರಿಯರು ಜೋಲಿ. ಪಾರ್ಟಿ ಅಂದ್ರೆ ಗುಂಡು ಇರಬೇಕು, ಡ್ರಿಂಕ್ಸ್ ಜೊತೆ ಡ್ಯಾನ್ಸ್ ಮಾಡೋ ಎಣ್ಣೆ ಫ್ಯಾನ್ಸ್ಗೂ ನ್ಯೂ ಇಯರ್ ಅಂದ್ರೆ ಹಬ್ಬ. ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಮುನ್ನವೇ ಮದ್ಯಪ್ರಿಯರು ಹೊಸ ರೆಕಾರ್ಡ್ ಮಾಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಮದ್ಯ ಮಾರಾಟ ಹೊಸ ದಾಖಲೆ ಬರೆದಿದೆ. ನ್ಯೂ ಇಯರ್ ಪೀಕ್ನಲ್ಲಿ ಬರೋಬ್ಬರಿ 4 ಪಟ್ಟು ಮದ್ಯ ಸೇಲ್ ಆಗಿದೆ.
ಸಾಮಾನ್ಯ ದಿನಗಳಲ್ಲಿ 100 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗ್ತಿತ್ತು. ಆದರೆ ನಿನ್ನೆ ಒಂದೇ ದಿನದಲ್ಲಿ 408 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಸಾಲುಗಟ್ಟಿ ನಿಂತ ಜನರು ಎಣ್ಣೆ ಖರೀದಿ ಮಾಡ್ತಿದ್ದಾರೆ. ಕುಡುಕರ ಹುಮ್ಮಸ್ಸು ಕಂಡು ಸರ್ಕಾರವೂ ಕೂಡ ದಿಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲ, ಗಂಡಸರಾಗಲಿ ಹೆಂಗಸರಾಗಲಿ ಎಣ್ಣೆ ಕುಡಿಯೋರು ತುಂಬ ಜನ ಇರ್ತಾರೆ. ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ರು. ನಿಮಗೆ ಪಬ್ಗಳೆಲ್ಲ ನೀವು ನೋಡ್ತೀರಿ. ಆದರೆ ಯಾವಾಗ ಈ ಕೊರೋನಾ ಬಂತು, ನಿಮಗೆ ನೆನಪಿರ್ಬೋದು, ಕೊರೋನಾ ಬಂದು ಎಣ್ಣೆಗೆ ಅವಕಾಶ ಕೊಟ್ಟರು ನೋಡಿ. ಆಗ ಲೈನಲ್ಲಿ ನಿಂತರು ನೋಡಿ ಕೆಲವರೆಲ್ಲ. ಆಗ ಗೊತ್ತಾಗಿದ್ದು ಅಬ್ಬ ಎಲ್ಲರೂ ಎಣ್ಣೆ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು. ಅದು ಅವರವರ ಸ್ವಾತಂತ್ರ್ಯ, ಅವರವರ ಹಕ್ಕು. ಜಾಸ್ತಿ ಮಾಡ್ಕೋಬೇಡಿ ಅಂತ ಅಷ್ಟೇ ಹೇಳೋದು. ಎಷ್ಟು ಸೇಲ್ ಆಗುತ್ತೆ ನೋಡಿ. ಮಸ್ತ್ ಮದ್ಯ ಖರೀದಿ. ಸಾಧಾರಣವಾಗಿ ನಿತ್ಯ 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ. ಇನ್ನೊಂದು ಮಜಾ ಗೊತ್ತಾ? ಇದು ಇನ್ನೊಂದು ಈ ಗುಡ್ಕಾ ತಂಬಾಕಿದೆಲ್ಲ ಇದೆಯಲ್ಲ, ಯಾವುದು ಒಂದು ದಿವಸಕ್ಕೆ ಕರ್ನಾಟಕದಲ್ಲಿ 100 ಕೋಟಿ ರೂಪಾಯಿಯದ್ದು ಅದನ್ನು ತಿಂತಾರೆ. ಅದರಲ್ಲಿ 28% GST ಇದೆ ಅದಕ್ಕೆ. ಇದು ಮದ್ಯ ಒಂದು ಕಡೆ ನಾನು ಹೇಳಿದ್ದು. ಅದು ನೋಡಿ, ಬಾ 100 ಕೋಟಿ ರೂಪಾಯಿ ಮದ್ಯ ಪ್ರತಿ ದಿವಸ. ಇವತ್ತು ಅಥವಾ ನಿನ್ನೆ ಒಂದೇ ದಿನದಲ್ಲಿ 4 ಪಟ್ಟು ಮದ್ಯ ಸೇಲ್ ಜಾಸ್ತಿ ಆಗುತ್ತೆ. ನಿನ್ನೆ 100 ಕೋಟಿ ಬದಲಿಗೆ 400 ಕೋಟಿ ವ್ಯವಹಾರ ಆಗಿದೆ. ಅಂದರೆ ಎಷ್ಟು? ಒಬ್ಬ ಬಿಯರ್ ಹೊಡೆಯೋನು 4 ಬಿಯರ್ ಹೊಡೆದ್ರು ಅಂತ ಲೆಕ್ಕ. ಆ ಥರ 6,22,062 ಕೇಸ್ ವಿಸ್ಕಿ, 6,22,062 ಕೇಸ್ ವಿಸ್ಕಿ ಮತ್ತಿತರ ಸ್ಪಿರಿಟ್ ಮಾರಾಟ ಆಗಿದೆ. 4,04,998 ಕೇಸ್ ಬಿಯರ್ ಮಾರಾಟ ಆಗಿದೆ. ಒಟ್ಟು 80,58,00,000 ಮೌಲ್ಯದ ಬಿಯರ್ ಸೇಲ್ ಆಗಿದೆ. 327,50,00,000 ಮೌಲ್ಯದ ಸ್ಪಿರಿಟ್ ಮಾರಾಟ ಆಗಿದೆ. ಅಂದರೆ ಒಟ್ಟು 400 ಕೋಟಿ. ಕಾಮನ್ ಡೇಸಲ್ಲಿ 100 ಕೋಟಿ. ಈ ನಿನ್ನೆ ಇವತ್ತು ಸ್ವಲ್ಪ ಜಾಸ್ತಿ ಆಗ್ಬೋದು ಮತ್ತೆ. ಓಕೆ, ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಷನ್ ಮಾಡಿದರೆ ಏನು ಫುಲ್ಲು ಎಣ್ಣೆ. ಮದ್ಯಪ್ರಿಯರಿಗಂತೂ ನ್ಯೂ ಇಯರ್ ಅಂದರೆ ಹಬ್ಬ, ಪಂಚಪ್ರಾಣ. ಹೊಸ ವರ್ಷಾಚರಣೆ ಹೊತ್ತಿನಲ್ಲಿ ಎಣ್ಣೆ ಖರೀದಿ ಕೂಡ ಜೋರಾಗುತ್ತೆ. ಇಡೀ ರಾಜ್ಯದಲ್ಲಿ ಡ್ರಿಂಕ್ಸ್ ಪ್ರಿಯರು ಫುಲ್ ಜಾಲಿ ಅಂತಿದ್ದಾರೆ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನ್ಯೂ ಇಯರ್ಗೆ ಯಾವ ರೀತಿ ಜನಗಳು ರೆಡಿ ಆಗ್ತಾ ಇದ್ದಾರೆ ಎಣ್ಣೆ ಹೊಡೆಯೋಕ್ಕೆ ಅಂತೇಳಿ. ಬನ್ನಿ ನೋಡ್ಕೊಂಬರೋದು. ನ್ಯೂ ಇಯರ್ ಹೊಸ್ತಿಲಲ್ಲಿ ಜಾಲಿ. ಎಣ್ಣೆ ಗುಂಗಿನಲ್ಲಿ ಮದ್ಯ ಪ್ರಿಯರು ಜೋಲಿ. ಪಾರ್ಟಿ ಅಂದ್ರೆ ಗುಂಡು ಇರಬೇಕು. ಡ್ರಿಂಕ್ಸ್ ಜೊತೆ ಡ್ಯಾನ್ಸ್ ಮಾಡೋ ಎಣ್ಣೆ ಫ್ಯಾನ್ಸ್ಗೂ ನ್ಯೂ ಇಯರ್ ಅಂದ್ರೆ ಹಬ್ಬ. ನ್ಯೂ ಇಯರ್ ಸೆಲೆಬ್ರೇಷನ್ಗೂ ಮುನ್ನವೇ ಮದ್ಯ ಪ್ರಿಯರು ಹೊಸ ರೆಕಾರ್ಡ್ ಮಾಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಮದ್ಯ ಮಾರಾಟ ಹೊಸ ದಾಖಲೆ ಬರೆದಿದೆ. ನ್ಯೂ ಇಯರ್ ಪೀಕ್ನಲ್ಲಿ ಬರೋಬ್ಬರಿ 4 ಪಟ್ಟು ಮದ್ಯ ಸೇಲ್ ಆಗಿದೆ. ಸಾಮಾನ್ಯ ದಿನಗಳಲ್ಲಿ 100 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗ್ತಿತ್ತು. ಆದರೆ ನಿನ್ನೆ ಒಂದೇ ದಿನದಲ್ಲಿ 408 ಕೋಟಿ ರೂಪಾಯಿ ಮದ್ಯ ಮಾರಾಟವಾಗಿದೆ. ಗಂಡು ಹೆಣ್ಣು ಅನ್ನೋ ಭೇದವಿಲ್ಲದೆ ಸಾಲುಗಟ್ಟಿ ನಿಂತ ಜನರು ಎಣ್ಣೆ ಖರೀದಿ ಮಾಡ್ತಿದ್ದಾರೆ. ಕುಡುಕರ ಹುಮ್ಮಸ್ಸು ಕಂಡು ಸರ್ಕಾರವೂ ಕೂಡ ದಿಲ್ ಖುಷ್ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲ, ಗಂಡಸರಾಗಲಿ ಹೆಂಗಸರಾಗಲಿ ಎಣ್ಣೆ ಕುಡಿಯೋರು ತುಂಬ ಜನ ಇರ್ತಾರೆ. ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ರು. ನಿಮಗೆ ಪಬ್ಗಳೆಲ್ಲ ನೀವು ನೋಡ್ತೀರಿ. ಆದರೆ ಯಾವಾಗ ಈ ಕೊರೋನಾ ಬಂತು, ನಿಮಗೆ ನೆನಪಿರ್ಬೋದು, ಕೊರೋನಾ ಬಂದು ಎಣ್ಣೆಗೆ ಅವಕಾಶ ಕೊಟ್ಟರು ನೋಡಿ. ಆಗ ಲೈನಲ್ಲಿ ನಿಂತರು ನೋಡಿ ಕೆಲವರೆಲ್ಲ. ಆಗ ಗೊತ್ತಾಗಿದ್ದು ಅಬ್ಬ ಎಲ್ಲರೂ ಎಣ್ಣೆ ಹೊಡಿತಾ ಇದ್ದಾರೆ ಅಂತಂದ್ಬಿಟ್ಟು. ಅದು ಅವರವರ ಸ್ವಾತಂತ್ರ್ಯ, ಅವರವರ ಹಕ್ಕು. ಜಾಸ್ತಿ ಮಾಡ್ಕೋಬೇಡಿ ಅಂತ ಅಷ್ಟೇ ಹೇಳೋದು. ಎಷ್ಟು ಸೇಲ್ ಆಗುತ್ತೆ ನೋಡಿ. ಮಸ್ತ್ ಮದ್ಯ ಖರೀದಿ. ಸಾಧಾರಣವಾಗಿ ನಿತ್ಯ 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ ಆಗುತ್ತೆ. 100 ಕೋಟಿ ರೂಪಾಯಿ ಮೌಲ್ಯದ ಮದ್ಯ ಮಾರಾಟ. ಇನ್ನೊಂದು ಮಜಾ ಗೊತ್ತಾ?
ನೂ ಇದು ಇನ್ನೊಂದು ಈ ಗುಡ್ಕಾ ತಂಬಾಕಿದೆಲ್ಲ ಇದೆಯಲ್ಲ ಯಾವುದು ಒಂದು ದಿವಸಕ್ಕೆ ಕರ್ನಾಟಕದಲ್ಲಿ 100 ಕೋಟಿ ರೂಪಾಯಿಯದ್ದು ಅದನ್ನು ತಿಂತಾರೆ. ಅದರಲ್ಲಿ 28% GST ಇದೆ ಅದಕ್ಕೆ. ಇದು ಮದ್ಯ ಒಂದು ಕಡೆ ನಾನು ಹೇಳಿದ್ದು, ಅದು ನೋಡಿ ಬಾ 100 ಕೋಟಿ ರೂಪಾಯಿ ಮದ್ಯ ಪ್ರತಿ ದಿವಸ. ಇವತ್ತು ಅಥವಾ ನಿನ್ನೆ ಒಂದೇ ದಿನದಲ್ಲಿ 4 ಪಟ್ಟು ಮದ್ಯ ಸೇಲ್ ಜಾಸ್ತಿ ಆಗುತ್ತೆ. ನಿನ್ನೆ 100 ಕೋಟಿ ಬದಲಿಗೆ 400 ಕೋಟಿ ವ್ಯವಹಾರ ಆಗಿದೆ. ಅಂದರೆ ಎಷ್ಟು? ಒಬ್ಬ ಬಿಯರ್ ಹೊಡೆಯೋ 4 ಬಿಯರ್ ಹೊಡೆದ್ರು ಅಂತ ಲೆಕ್ಕ. ಆ ಥರ 6,22,062 ಕೇಸ್ ವಿಸ್ಕಿ, 6,22,062 ಕೇಸ್ ವಿಸ್ಕಿ ಮತ್ತಿತರ ಸ್ಪಿರಿಟ್ ಮಾರಾಟ ಆಗಿದೆ. 4,04,998 ಕೇಸ್ ಬಿಯರ್ ಮಾರಾಟ ಆಗಿದೆ. ಒಟ್ಟು 80,58,00,000 ಮೌಲ್ಯದ ಬಿಯರ್ ಸೇಲ್ ಆಗಿದೆ. 327,50,00,000 ಮೌಲ್ಯದ ಸ್ಪಿರಿಟ್ ಮಾರಾಟ ಆಗಿದೆ. ಅಂದರೆ ಒಟ್ಟು 400 ಕೋಟಿ. ಕಾಮನ್ ಡೇಸಲ್ಲಿ 100 ಕೋಟಿ. ಈ ನಿನ್ನೆ